ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೈಲ ಘಟಕಗಳು, ಅನಿಲ ಸ್ಥಾವರಗಳನ್ನು ಯುದ್ಧದಲ್ಲಿ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿದರು. ಆದರೆ ಇವತ್ತು ಅದೇ ಕೆಲಸವನ್ನು ಇರಾನ್ ಮತ್ತು ಇಸ್ರೇಲ್ ಮಾಡಿವೆ. ಇಸ್ರೇಲ್ನ ವಿದ್ಯುತ್ ಉತ್ಪಾದನೆ ಘಟಕ, ತೈಲ ಘಟಕಗಳನ್ನೇ ಇರಾನ್ ಉಡಾಯಿಸಿದೆ. ಲೆಬನಾನ್, ಇರಾಕ್ನಲ್ಲೂ ಘೋರ ದಾಳಿಗಳು ನಡೆಸಿದ್ದಾವೆ. ಇವೆಲ್ಲದರ ಮಧ್ಯೆ ಕುವೈತ್ ಸರ್ಕಾರ ನ್ಯೂಕ್ಲಿಯರ್ ಅಟ್ಯಾಕ್ ಆದರೆ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾರ್ಗಸೂಚಿ ಬಿಡುಗಡೆ ಮಾಡಿರೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಯುದ್ಧ 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 ಅನ್ನೋ ಒಂದು ಪದ ಬಿಟ್ರೆ ಇಡೀ ಜಗತ್ತಿನಲ್ಲಿ ಬೇರೇನೂ ಕೇಳಿಸ್ತಿಲ್ಲ. ಆ ಮಟ್ಟಿಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನ ಕದನ ವಿರಾಮ ಘೋಷಿಸಿದ್ರು. ಆದರೆ ಅದು ಬರೀ ಇಂಧನ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಾರದು ಅನ್ನೋದಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಯಾವುದಕ್ಕೂ ಬಗ್ಗದ ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಮಳೆ ಸುರಿಸ್ತಿದ್ರೆ ಇರಾನ್ ಹಾರಿಸ್ತಿರೋ ಒಂದೊಂದು ಡ್ರೋನ್ಗಳು ಇಸ್ರೇಲ್ ನಗರವನ್ನ ಇವತ್ತೂ ಸರ್ವನಾಶ ಮಾಡಿದೆ. 26ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ಕಾಳಗದಲ್ಲಿ ಮತ್ತೆ ರಕ್ತದ ಕೋಡಿ ಹರಿದಿದೆ. ಟ್ರಂಪ್ ಹೇಳಿದ್ಮೇಲೂ ತೈಲ ಘಟಕಕ್ಕೆ ಇರಾನ್ ಬಾಂಬ್. ನೋಡಿ ಹೇಗೆ ಇಸ್ರೇಲ್ ದೇಶದ ತೈಲ ಸಂಸ್ಕರಣಾ ಘಟಕ ಧಗಧಗಿಸಿ ಉರಿಯುತ್ತಿದೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ತೈಲ ಸಂಸ್ಕರಣಾಗಾರ ಮತ್ತು ತೈಲ ನಿಕ್ಷೇಪಗಳನ್ನು ನಾಶಪಡಿಸಿದೆ. ಅಂದಾಜು 3,85,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಇಸ್ರೇಲ್ನ ಈ ತೈಲ ಘಟಕ ಈಗ ಸರ್ವನಾಶ ಆಗೋಗಿದೆ. ಇದು ಇಸ್ರೇಲ್ ದೇಶದ ಹಡೇರಾ ನಗರದ ಅತ್ಯಾಧುನಿಕ ವಿದ್ಯುತ್ ಸ್ಥಾವರ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಥಾವರಗಳನ್ನು ಮುಟ್ಟಬೇಡಿ ಎಂದ್ರು. ಆದರೆ ಇರಾನ್ ಹುಡುಕಿ ಅದೇ ಜಾಗಗಳನ್ನು ಉಡಾಯಿಸ್ತಿದೆ. ಹಡೇರಾ ವಿದ್ಯುತ್ ಸ್ಥಾವರದ ಮೇಲೆ ಇರಾನ್ ದಾಳಿ ನಡೆಸಿದ್ರಿಂದ 100ಕ್ಕೂ ಹೆಚ್ಚು ಇಸ್ರೇಲ್ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ಕತ್ತಲು ಆವರಿಸಿದೆ. ಇರಾನ್ ಸೇನಾಪಡೆಗಳು ನಡೆಸುತ್ತಿರೋ ದಾಳಿಗೆ ಇಸ್ರೇಲ್ ಕೂಡ ಪ್ರತೀಕಾರದ ದಾಳಿ ಮಾಡಿದೆ. ಇರಾನ್ ದೇಶದ ಬುಷೇರ್ ಪರಮಾಣು ವಿದ್ಯುತ್ ಸ್ಥಾವರವನ್ನ ಇಸ್ರೇಲ್ ಸೇನಾಪಡೆ ಹೊಡೆದುರುಳಿಸಿದೆ. ವಿದ್ಯುತ್ ಉತ್ಪಾದನೆಗಾಗಿ ಇರಾನ್ ಸ್ಥಾಪಿಸಿದ್ದ ಈ ಘಟಕಕ್ಕೆ ಮಾರ್ಚ್ 19ರಂದು ಇಸ್ರೇಲ್ ಬಾಂಬ್ ಹಾಕಿತ್ತು. ಈಗ ಮತ್ತೆ ಅದೇ ಘಟಕದ ಉಳಿದ ಭಾಗವನ್ನೂ ಸರ್ವನಾಶ ಮಾಡಿ ಇರಾನ್ಗೆ ಎಚ್ಚರಿಕೆ ನೀಡಿದೆ. ತೈಲ ಘಟಕಗಳು ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನೇ ಧ್ವಂಸ ಮಾಡುತ್ತಿರೋದ್ರಿಂದ ಕೊಲ್ಲಿ ರಾಷ್ಟ್ರಗಳ ಪರಿಸ್ಥಿತಿ ಅಯೋಮಯವಾಗಿದೆ. ಕೈಗಾರಿಕೆಗಳು ಬಂದಾಗ್ತಿವೆ, ಉದ್ಯಮಗಳು ವಿನಾಶದಂಚಿಗೆ ಬಂದಿವೆ, ಲಕ್ಷಾಂತರ ಜನರ ಬದುಕು ಬರ್ಬಾದಾಗಿದೆ. ಇದಿಷ್ಟೇ ಅಲ್ಲ, ಇರಾನ್ ದೇಶದ ಇಸ್ಫಹಾನ್ನಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ ಪ್ರಧಾನ ಕಚೇರಿಯನ್ನ ಇಸ್ರೇಲ್ ಶೆಲ್ ದಾಳಿ ಮಾಡಿ ಧ್ವಂಸ ಮಾಡಿದೆ. ಈ ಸ್ಫೋಟದಲ್ಲಿ ಕಟ್ಟಡದೊಳಗಿದ್ದ 15ಕ್ಕೂ ಹೆಚ್ಚು ಇರಾನ್ ಅಧಿಕಾರಿಗಳು, ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇರಾಕ್ನ ಬಂಡುಕೋರರ ಮೇಲೆ ಅಮೆರಿಕ ವಾಯುಪಡೆ ಬಾಂಬ್ ದಾಳಿ ಮಾಡಿರೋ ಘೋರ ದೃಶ್ಯ ಇದು. ಅನ್ಬಾರ್ನಲ್ಲಿರುವ ಇರಾಕ್ನ ಬಂಡುಕೋರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುದಾಳಿ ನಡೆಸಿದೆ. ಈ ದಾಳಿಯಲ್ಲಿ 7 ಜನ ಸತ್ತಿದ್ರೆ 15 ಜನ ಗಾಯಗೊಂಡಿದ್ದಾರೆ. ಅಮೆರಿಕ ವಾಯುದಾಳಿಯಿಂದ ಇಡೀ ಪ್ರದೇಶವೇ ನೆಲಸಮವಾಗಿದ್ದು ಬದುಕುಳಿದವರಿಗಾಗಿ ಹುಡುಕಾಡುತ್ತಿರುವುದು ಕಣ್ಣಿಗೆ ರಾಚುತ್ತೆ. ಇರಾನ್ಗೆ ಬೆಂಬಲವಾಗಿ ನಿಂತಿರುವ ಲೆಬನಾನ್ ಮೇಲೆ ಇಸ್ರೇಲ್ ಬಾಂಬ್ ಹಾಕಿದೆ. ಅದು ನಾಗರಿಕರ ವಸತಿ ಕಟ್ಟಡಗಳನ್ನೇ ಗುರಿಯಾಗಿಸಿ ಈ ದಾಳಿ ಮಾಡಿದೆ. ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಆದರೆ ಅಲ್ಲಿ ಸತ್ತಿದ್ದು ಮಾತ್ರ ಅಮಾಯಕರು. ಇಲ್ಲಿ ನೋಡಿ, ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ ಹೇಗೆ ದಕ್ಷಿಣ ಲೆಬನಾನ್ ಪಟ್ಟಣ ನುಚ್ಚು ನೂರಾಗಿದೆ ಅಂತ. ಇಷ್ಟಾದ್ರೂ ಇಸ್ರೇಲ್ ಮತ್ತು ಅಮೆರಿಕ ಸೇನಾಪಡೆಗಳು ಸುಮ್ಮನಾಗಿಲ್ಲ. ನೆಲಕ್ಕಚ್ಚಿದ ಏರಿಯಾದೊಳಗೆ ನುಗ್ಗಿ ಲೆಬನಾನ್ ಬಂಡುಕೋರರನ್ನ ಇಸ್ರೇಲ್ ಪಡೆಗಳು ಬೇಟೆಯಾಡುತ್ತಿವೆ. ಈ ದಾಳಿಯಲ್ಲಿ 8 ಹೆಜ್ಬುಲ್ಲಾ ಬಂಡುಕೋರರನ್ನ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಇಡೀ ಊರೇ ಬೂದಿಮಯ. ಎಲ್ಲಿ ನೋಡಿದ್ರೂ ಸರ್ವನಾಶದ ಕುರುಹುಗಳು. ರಸ್ತೆಯಲ್ಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಕಟ್ಟಡದ ಅವಶೇಷಗಳು. ಮಾಲ್ಗಳಲ್ಲಿ ಇಟ್ಟಿದ್ದ ಎಲ್ಲ ದಿನಸಿ ವಸ್ತುಗಳು, ಮೀನು, ಮಾಂಸ, ಹಾಲು, ಆಹಾರ ಪದಾರ್ಥಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗಿವೆ. ಇದು ಇಸ್ರೇಲ್ನ ಟೆಲ್ ಅವೀವ್ ನಗರದ ದೃಶ್ಯ. ಇಸ್ರೇಲ್ ಮೇಲೆ ಸೇಡಿನ ದಾಳಿ ನಡೆಸುತ್ತಿರೋ ಇರಾನ್ ಈ ಮಟ್ಟಿಗೆ ಇಸ್ರೇಲ್ ನೆಲವನ್ನ ಧ್ವಂಸ ಮಾಡಿ ಹಾಕಿದೆ. ಆಕಾಶದಲ್ಲಿ ಒಂದರ ಹಿಂದೆ ಒಂದರಂತೆ ಹಾರಿಬಂದ ಇರಾನ್ ಸೇನಾಪಡೆಯ ಸಾವಿನ ಡ್ರೋನ್ ಬಾಂಬರ್ಗಳು ಸೀದಾ ಅಮೆರಿಕ ಯುದ್ಧ ನೌಕೆಯನ್ನೇ ಸ್ಫೋಟಿಸಿ ಹಾಕಿದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ನೌಕಾಪಡೆಯಾಗಿರುವ ಅಮೆರಿಕ ಸೇನೆಗೂ ಇರಾನ್ ಡ್ರೋನ್ಗಳನ್ನು ತಡೆಯೋಕ್ಕಾಗಲಿಲ್ಲ. ಹಾಗಾಗಿ ಕ್ಷಣಾರ್ಧದಲ್ಲಿ ಇಡೀ ಅಮೆರಿಕ ಯುದ್ಧ ನೌಕೆ ಸಮುದ್ರದೊಳಗೆ ಸರ್ವನಾಶ ಆಗೋಯ್ತು.
ಇದು ಅಮೆರಿಕ ಸೈನಿಕರು ಉಳಿದುಕೊಂಡಿದ್ದ ಹೋಟೆಲ್. ಇರಾಕ್ನ ಎರ್ಬಿಲ್ನಲ್ಲಿದ್ದ ಐಷಾರಾಮಿ ಕಟ್ಟಡವನ್ನು ಇರಾನ್ ಸೇನಾಪಡೆ ಬಾಂಬ್ ಹಾಕಿ ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡಿದೆ. ಅಮೆರಿಕದ ಸೈನಿಕರು ತಂಗಿದ್ದ ಈ ಹೋಟೆಲ್ ನೆಲಸಮವಾಗಿದ್ದು 18ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಕೊಲ್ಲಿಯಲ್ಲಿ ಶುರುವಾಯಿತು ನ್ಯೂಕ್ಲಿಯರ್ ದಾಳಿ ಆತಂಕ. ನಾಗರಿಕರಿಗೆ ಸುರಕ್ಷತಾ ಮಾರ್ಗಸೂಚಿ ಕೊಟ್ಟ ಕುವೈತ್. ಅಮೆರಿಕ ಸೇನೆ ಇರಾನ್ ನೆಲದಿಂದ ವಾಪಸ್ ಹೋಗೋವರೆಗೂ ನಮ್ಮ ದಾಳಿ ಅಚಲವಾಗಿರುತ್ತೆ ಅಂತ ಮೊಜ್ತಬಾ ಖಮೇನಿ ಪಡೆ ಎಚ್ಚರಿಕೆ ಕೊಡ್ತಾನೇ ಇದೆ. ಅಮೆರಿಕಾನು ಸುಮ್ಮನಾಗದೆ ಇವತ್ತು ಒಂದೇ ದಿನ 12,000 ಸೈನಿಕರನ್ನ ಕೊಲ್ಲಿ ರಾಷ್ಟ್ರಕ್ಕೆ ರವಾನೆ ಮಾಡಿದೆ. ಬೆಂಜಮಿನ್ ನೆತನ್ಯಾಹು ಪಡೆಯಂತೂ ಅಮೆರಿಕ ಹೇಳಿದಂತೆ ಇರಾನ್ ಸರ್ವನಾಶಕ್ಕೆ 26 ದಿನದಿಂದ ಬಾಂಬ್ ಹಾಕ್ತಾನೇ ಇದೆ. ಈಗ ನೋಡಿದ್ರೆ ಅಣು ಘಟಕಗಳು, ತೈಲ ಘಟಕಗಳು, ವಿದ್ಯುತ್ ಸ್ಥಾವರಗಳನ್ನು ಸ್ಫೋಟಿಸ್ತಾ ಯುದ್ಧವನ್ನ ಮತ್ತಷ್ಟು ಜಾಸ್ತಿ ಮಾಡಿವೆ. ಆದ್ರೆ ಈ ಯುದ್ಧ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ನ್ಯೂಕ್ಲಿಯರ್ ದಾಳಿ ಹಂತಕ್ಕೂ ಹೋಗುವ ಆತಂಕ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗಿದೆ. ಅದರಲ್ಲೂ ಕುವೈತ್ ಸರ್ಕಾರ ಸೇನಾಪಡೆ ಮೂಲಕ ಪರಮಾಣು ಬಾಂಬ್ ದಾಳಿ ಆಗಿಬಿಟ್ರೆ ಜನ ಹೇಗೆ ಸುರಕ್ಷಿತವಾಗಿರಬೇಕು ಅಂತ ಮಾರ್ಗಸೂಚಿಯನ್ನು ಇವತ್ತು ರಿಲೀಸ್ ಮಾಡಿದೆ. ಈ ಯುದ್ಧ ಸುರಕ್ಷಿತ ಪ್ರದೇಶಗಳನ್ನು ದಾಟಿ ನಡೆಯುತ್ತಿದೆ. ಯುದ್ಧದಲ್ಲಿ ಪರಮಾಣು ದಾಳಿ ನಡೆದ್ರೆ ನಾಗರಿಕರು ಎಚ್ಚರವಾಗಿರಿ. ಕುವೈತ್ಗೆ ಯಾವುದೇ ಬೆದರಿಕೆ ಉಂಟಾಗುವುದಿಲ್ಲ. ಯಾಕಂದ್ರೆ ಪರಮಾಣು ಘಟಕಗಳೆಲ್ಲ ಕುವೈತ್ನಿಂದ 240 ಕಿಲೋಮೀಟರ್ ದೂರದಲ್ಲಿವೆ. ಆದರೆ ನ್ಯೂಕ್ಲಿಯರ್ ದಾಳಿ ಆದರೆ ವಿಕಿರಣ ಸೋರಿಕೆ ಸಣ್ಣ ಪ್ರಮಾಣದಲ್ಲಿ ಕುವೈತ್ಗೂ ತಲುಪಬಹುದು. ಹೀಗಾಗಿ ಸಾರ್ವಜನಿಕ ಸುರಕ್ಷತೆಗೆ ಕುವೈತ್ ಆದ್ಯತೆ ನೀಡಿದೆ. ಮೊದಲು ನಾಗರಿಕರು ಶಾಂತವಾಗಿರಬೇಕು. ಅನಗತ್ಯ ಭಯ ಪಡಬೇಡಿ. ಮನೆ, ಕಚೇರಿ, ಮಾಲ್ ಯಾವುದೇ ಕಟ್ಟಡಗಳಲ್ಲಿದ್ರೂ ಸರಿ, ಕಟ್ಟಡಗಳ ಕಿಟಕಿ ಬಾಗಿಲು ಬಂದ್ ಮಾಡಿ ಒಳಗೆ ಇರಿ. ಅಗತ್ಯಕ್ಕೆ ಬೇಕಾದಷ್ಟು ದಿನಸಿ, ಔಷಧಿಗಳು ನಿಮ್ಮ ಬಳಿ ಇರಲಿ. ಕುವೈತ್ ಸರ್ಕಾರ ಸದಾ ನಾಗರಿಕರ ಜೊತೆಯಲ್ಲಿರುತ್ತೆ. ಜಾಗತಿಕ ಸುರಕ್ಷಾ ಮಾನದಂಡಗಳಿಗೆ ಬದ್ಧತೆ ಬಲಪಡಿಸುತ್ತೆ ಅಂತ ಕುವೈತ್ ಸೇನಾಧಿಕಾರಿಗಳೇ ವಿಡಿಯೋ ಸಂದೇಶವನ್ನ ಕಳಿಸಿದ್ದಾರೆ. ಕುವೈತ್ ಸರ್ಕಾರದ ಈ ಎಚ್ಚರಿಕೆ ಗಂಟೆ ನೋಡ್ತಿದ್ರೆ ನಿಜಕ್ಕೂ ಈ ಯುದ್ಧ 3ನೇ ಮಹಾಯುದ್ಧ ಆಗೋಗುತ್ತಾ. ಹಿರೋಶಿಮಾ, ನಾಗಸಾಕಿ ಮೇಲೆ ಆದಂತೆ ಇರಾನ್, ಇಸ್ರೇಲ್ ನೆಲದಲ್ಲೂ ನ್ಯೂಕ್ಲಿಯರ್ ಅಟ್ಯಾಕ್ ಆಗೋಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಈಗಾಗಲೇ ಕಚ್ಚಾ ತೈಲಗಳು, LPG ಸಮಸ್ಯೆ ಜಗತ್ತಿಗೆ ಹಂತ ಹಂತವಾಗಿ ತಟ್ಟೋಕೆ ಶುರುವಾಗಿದೆ. ಅಘೋಷಿತ ಎನರ್ಜಿ ಲಾಕ್ಡೌನ್ ಕೂಡ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗಿದೆ. ಈ ಯುದ್ಧ ನಿಲ್ಲದೆ ಹೋದ್ರೆ ಕೊರೋನಾ ಟೈಮ್ನಲ್ಲಾದಂತೆ ಜಗತ್ತೇ ಅರ್ಧಕ್ಕರ್ಧ ಸ್ತಬ್ಧವಾಗೋದು ನಿಶ್ಚಿತ. ಅಂಥ ಕೆಟ್ಟ ಘಳಿಗೆ ಮತ್ತೊಮ್ಮೆ ಈ ಯುದ್ಧದಿಂದ ಬರೆದಿದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.